ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಬೇಸಿಗೆ ಟೈಮಲ್ಲಂತೂ ನಾವು ಕಲ್ಲಂಗಡಿ ಹಣ್ಣು ಮನೆಗೆ ತರ್ತೀವಿ. ಆ ಕಲ್ಲಂಗಡಿ ಹಣ್ಣು ನಾವು ಸಿಪ್ಪೆನ ಬಿಸಾಕ್ತೀವಿ. ಆ ಬಿಸಾಕೋ ಬದಲು ನೋಡಿ ಕಾಲಿಗೆ ಈ ಥರ ಹಿಂಗೆ ಮಸಾಜ್ ಥರ ಮಾಡಿದ್ರೆ ಈ ಕಾಲು ಉರಿ ಮತ್ತು ಕಾಲು ಒಡೆದಿರೋ ಅಂಥದ್ದೆಲ್ಲ ತುಂಬ ತಣ್ಣಗಾಗುತ್ತೆ. ಮತ್ತು ಇದು ಈ ಕಾಲೆಲ್ಲ ಒಡ್ಕೊಂಡಿರೋದೆಲ್ಲ ಬಿರುಕು ಸಹ ಕಡಿಮೆ ಆಗುತ್ತೆ. ಅದರಲ್ಲೂ ಕಾಲು ಉರಿಗಂತೂ ಇದು ಮಾಡಿಸಿದ್ದು ನೋಡಿ. ನಾನು 2 ಕಾಲಿಗೂ ಹಚ್ಚಿ ತೋರಿಸ್ತಾ ಇದ್ದೀನಿ. ಈಗ ನಾವು ಸಿಪ್ಪೆನ ಬಿಸಾಕೋ ಬದಲು ಈ ಥರ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಲ್ವಾ. ತುಂಬಾ ತಣ್ಣಗಾಗುತ್ತೆ ಈ ಥರ ನಾವು ಕಾಲಿಗೆ ಮಸಾಜ್ ಮಾಡೋವಾಗ. ಅದರಲ್ಲೂ ಈ ಕಲ್ಲಂಗಡಿ ಹಣ್ಣೆಲ್ಲ ತಿಂದಾದ್ಮೇಲೆ ನಾವು ಈ ಸಿಪ್ಪೆ ವೇಸ್ಟು ಅಂತ ಬಿಸಾಕ್ತೀವಿ. ಆ ಬಿಸಾಕೋ ಬದಲು ಈ ಥರ ನಾವು ಉಪಯೋಗಿಸ್ಕೊಂಡ್ರೆ ಮತ್ತು ಕಾಲ್ಗೂ ಒಳ್ಳೆಯದು. ಆ ಒಡೆದಿರೋದೆಲ್ಲ ಇಂಬಡಿ ಎಲ್ಲ ಕೂಡ್ಕೊಳ್ಳುತ್ತೆ. ಮತ್ತು ನೋಡಿ ಎಷ್ಟು ಅಲ್ಲಿ ಉಜ್ಜುತ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ. ಮತ್ತು ತಣ್ಣಗಾಗುತ್ತೆ. ಇನ್ನು ನಾವು ಕೈಗೂ ಅಷ್ಟೇ ಈ ಥರ ಎಲ್ಲ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ಗ್ಲೋ ಬರುತ್ತೆ. ಬರೀ ಕೈಗೆ ಅಂತ ಅಲ್ಲ, ನಾವು ಮುಖಕ್ಕೂ ಸಹ ಅಪ್ಲೈ ಮಾಡ್ಬೋದು. ನಾನು ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಈ ಕಲ್ಲಂಗಡಿ ಹಣ್ಣು ತಿಂದೆ ಆದಮೇಲೆ ಎಲ್ಲ ಸಿಪ್ಪೆ ಇರುತ್ತಲ್ಲ, ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಬಿಡಿ. ಹಚ್ಬಿಟ್ಟು ಇದನ್ನು ನಾವು ಪೇಸ್ಗೂ ಉಪಯೋಗಿಸ್ಬೋದು. ಇಲ್ಲ ಅಂತಂದರೆ ನೀವು ಗಾರ್ಡನ್ನು ನೀವು ಮಾಡಿತ್ತು ಅಂದರೆ ಗಾರ್ಡನ್ಗೂ ಸಹ ಯೂಸ್ ಆಗುತ್ತೆ. ಇದನ್ನು ರುಬ್ಬಿಟ್ಟು ಗಿಡಗಳಿಗೂ ಹಾಕಿದ್ರೆ ತುಂಬಾ ಒಳ್ಳೆಯದು ನೋಡಿ. ಇವಾಗ ಅದನ್ನು ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅಂದರೆ ನುಣ್ಣಗೆ ಪೇಸ್ಟ್ ಆಗಬೇಕು. ಇದು ಕೆಲವೊಂದು ಗೊತ್ತೇ ಇರೋದಿಲ್ಲ ನಮಗೆ. ಗೊತ್ತಿಲ್ಲದಲೇ ನಾವು ಬಿಸಾಕೋ ಬದಲು ಈ ಥರ ಎಲ್ಲ ನಾವು ಉಪಯೋಗಿಸ್ಕೋಬೋದು ನೋಡಿ. ಇದನ್ನು ರುಬ್ಕೊಂಡಿದ್ದೀನಿ ನಾನು, ನುಣ್ಣು ಪೇಸ್ಟ್ ಥರ ರುಬ್ಕೋಬೇಕು. ಇನ್ನು ನಾವು ಈಗ ಫ್ರೀಝರಲ್ಲಿ ಇವಾಗ ನಾವು ಐಸ್ ಟ್ಯೂಬ್ ಎಲ್ಲ ಮಾಡೋದಕ್ಕೆ ಇಟ್ಟಿರ್ತೀವಲ್ಲ, ಅದನ್ನು ತಗೊಂಡು ಆ ಸ್ಟ್ಯಾಂಡನ್ನು ನೋಡಿ ಇವಾಗ ಐಸ್ ಕ್ಯೂಬ್ ಮಾಡೋದಕ್ಕೆ ಅಂತ ನಾವು ಇವಾಗ ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟರು ಸಾಕು, ಇದು ರೆಡಿ ಆಗುತ್ತೆ. ಇದನ್ನು ಮುಖಕ್ಕೂ ಹಚ್ಬೋದು ಮತ್ತು ಕೈ ಕಾಲು ಎಲ್ಲದಕ್ಕೂ ಹಚ್ಕೋಬೋದು. ಒಳ್ಳೆ ಗ್ಲೋ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಈ ಥರ ಮಾಡಿ ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು. ನಾನು ಯಾವ ರೀತಿ ಸ್ಟೋರ್ ಮಾಡಿ ಇಡ್ತೀನಿ ಅಂತ ಲಾಸ್ಟಲ್ಲೂ ಸಹ ತೋರಿಸ್ತೀನಿ ನೋಡಿ. ನಾನು ಎಲ್ಲ ಬೌಲ್ಗೂ ಹಾಕ್ಬಿಟ್ಟು ಅದನ್ನು ಫ್ರೀಝರಲ್ಲಿ ಇಟ್ಟರೆ ಐಸ್ ಕ್ಯೂಬ್ ರೆಡಿ ಆಗುತ್ತೆ. ಅದು ರೆಡಿ ಆದಾಗಂತೂ ನಾವು ಈಗ ಮಸಾಜ್ ಮಾಡ್ತೀವಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಅದು ತುಂಬ ಕೋಲ್ಡಾಗಿರುತ್ತೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದೆಲ್ಲ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ನಾವು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಬಳಸೋದ್ರಿಂದ ನಮ್ಮ ಸ್ಕಿನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೈ ಕಾಲು ಇದೆಲ್ಲನೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಕೈಗೆ ಹಚ್ಚಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ನೀವೇ ಕಣ್ಣಾರೆ ನೋಡ್ಬೋದು ರಿಸಲ್ಟು. ಅಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ. ಮತ್ತು ನಮ್ಮ ಮುಖನೂ ಅಷ್ಟೇ, ಮುಖದಲ್ಲೂ ಹಚ್ಕೊಂಡ್ರೂ ತುಂಬ ಶೈನಿಂಗ್ ಬರುತ್ತೆ ನೋಡಿ. ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಐಸ್ ಟ್ಯೂಬ್ ತಗೊಂಡು ನೋಡಿ, ಈ ಥರ ಈ ಕಲ್ಲಂಗಡಿ ಹಣ್ಣದು ನಾವು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ತಗೊಂಡು ಕೈಗೆ ಈ ಥರ ಮಸಾಜ್ ಮಾಡಿ. ಅದು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರುತ್ತಲ್ಲ, ನಿಮಗೆ ಕೈಲಿ ಹಿಡ್ಕೊಳಕ್ಕೆ ಆಗೋದಿಲ್ಲ ಅಂದರೆ ನೀವು ಒಂದು ಕಾಟನ್ದು ಕರ್ಚೂಪ್ ಏನಾದ್ರು ಇರುತ್ತಲ್ಲ, ಆ ಕರ್ಚೂಪ್ ಒಳಗಡೆ ಹಾಕೊಂಬಿಟ್ಟು ಈ ಥರ ಮಸಾಜ್ ಮಾಡ್ಬೋದು. ನೀವು ಮುಖಕ್ಕಾದ್ರೂ ಈ ಥರ ಮಸಾಜ್ ಮಾಡ್ಕೋಬೋದು, ಇಲ್ಲ ಕೈಗಾದ್ರೂ ಮಾಡ್ಬೋದು. ಅಂದರೆ ನಾನು ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮುಖಕ್ಕೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ನಾನು ತೊಳಿತಾ ಇಲ್ಲ, ಬಟ್ಟೆನಲ್ಲೇ ಒರೆಸಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅಲ್ಲಿ ನೋಡಿ ಹಿಂದ್ಗಡೆನೇ ನೋಡಿ ಯಾವ ಥರ ಇದೆ, ಈ ಮುಂದೆ ಯಾವ ಥರ ಇದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೀವೇ ಹೇಳ್ತೀರಾ ವಾವ್ ಸೂಪರ್ ಅಂತಲೂ ಸಹ ಹೇಳ್ತೀರಾ ನೋಡಿ. ನಾನು ಮತ್ತೆ ಇನ್ನೊಂದು ಸತಿ ಅದನ್ನು ಮಸಾಜ್ ಥರ ಮಾಡಿಬಿಟ್ಟು ಸಹ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರಲ್ಲೂ 100 ಅಲ್ಲ 200% ರಿಸಲ್ಟ್ ಸಿಗುತ್ತೆ ಇದರಲ್ಲಿ ನೋಡಿ. ಈ ಥರ ಮಸಾಜ್ ಮಾಡಿಬಿಟ್ಟು ಒರೆಸಿದ್ರೆ ಅದು ಶೈನಿಂಗೇ ನೋಡಬೇಕು ನೀವು. ಒರೆಸಾದ್ಮೇಲೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಹಿಂದ್ಗಡೆ ಯಾವ ಥರ ಇದೆ ಅದು ಕೈ, ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತಲೂ ಸಹ ಕಾಣಿಸ್ತಾ ಇರ್ಬೋದು. ಅದರಲ್ಲಿ 2 ಕೈನೂ ತೋರಿಸ್ತಾ ಇದ್ದೀನಿ ನೋಡಿ. ಈ ಕೈಗೆ ಐಸ್ ಟ್ಯೂಬಿಂದ ನಾನು ಮಸಾಜ್ ಮಾಡಿದ್ನಲ್ಲ ನೋಡಿ, ಈ ಕೈ ಯಾವ ಥರ ಇದೆ, ಈ ಕೈ ಯಾವ ಥರ ಇದೆ ನೋಡಿ. ಇನ್ನು ಸ್ಟೋರ್ ಕೂಡ ನೀವು ಮಾಡಿಟ್ಕೋಬೋದು. ನಾನು ಇದು ಒಂದು ಬೌಲಲ್ಲಿ ಹಾಕಿ ಸ್ಟೋರ್ ಸಹ ಮಾಡಿಟ್ಟಿದ್ದೀನಿ. ಯಾಕೆಂದರೆ ಐಸ್ ಟ್ಯೂಬ್ ರೆಡಿ ಮಾಡೋ ಸ್ಟ್ಯಾಂಡಲ್ಲಿ ನಾವು ನೀರೆಲ್ಲ ಇಟ್ಟಿರ್ತೀವಲ್ಲ, ಹಾಗಾಗಿ ನಾನು ಬೇರೆದಕ್ಕೆ ಹಾಕಿ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.